ಸರ್ ನಾಳೆ ಹೋಮ ಕಾರ್ಯ ಇದೆ ಬೆಳಗ್ಗೆಯಿಂದ, ಮತ್ತು ಪೂಜೆ ಪ್ರಸಾದ ವಿನಿಯೋಗ ಇದೆ. ಮತ್ತು ಈ ಒಂದು ವಾರದಿಂದ ಇಲ್ಲಿ ಗುಡ್ಡದಲ್ಲಿ ಏನೆಲ್ಲ ನಾವು ಈ ಹುಲ್ಲು ಮತ್ತು ಕಸದ ಗಿಡಗಳಿಗೆಲ್ಲ ಬೆಳೆದಿತ್ತು ಅದ್ರ ಕ್ಲೀನಿಂಗು, ಮತ್ತು ಗುಡ್ಡದಲ್ಲಿ ಪ್ಲಾಸ್ಟಿಕ್ಕು ಅದು ಎಲ್ಲ ಹಾಕಿದ್ರಲ್ಲ ಆ ಥರದ್ದೆಲ್ಲ ಕ್ಲೀನ್ ಮಾಡ್ತಾ ಇದನ್ನು ಪ್ರತಿ ವರ್ಷ ಈ ಕ್ಲೀನಿಂಗು ಸ್ವಚ್ಛತೆ ನಡುವೆ ನಾವು ಇದೊಂದು ಪೂಜಾ ಕಾರ್ಯಕ್ರಮನ ನಡೆಸ್ಕೊಂಬರ್ತಾಯಿದ್ದೀವಿ. ಹಾಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು, ಬಡಾವಣೆಯ ನಿವಾಸಿಗಳು ಹಾಗೂ ಭಕ್ತಾದಿಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಬರ್ತಾಯಿದೆ. ಇದು ಪೂರ್ವ ಕಾಲದಲ್ಲಿ ಹಿಂದೆ ಈ ಒಂದು ಗುಡ್ಡದಲ್ಲಿ ಮುತ್ತುರಾಯ ಆಂಜನೇಯ ಸ್ವಾಮಿ ಪೂಜೆ ಜಾತ್ರೆಗಳನ್ನ ನಡೆಸ್ಕೊಬರ್ತಾಯಿದ್ರಂತೆ. ಅದು ನಂತರದಲ್ಲಿ ಈ ಪ್ಲೇಗು ಕಾಲರ ಅನ್ನೋ ಒಂದು ಮಹಾಮಾರಿ ಬಂದಂಥ ಕಾಲದಲ್ಲಿ ಇದು ನಿಂತೋಗಿತ್ತು. ಅದನ್ನೇ ಈಗ ನಾವು ಒಂದು 5 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಬರ್ತಾಯಿದ್ದೀವಿ. ಮತ್ತು ಅಭಿವೃದ್ಧಿ ಕಾರ್ಯಗಳೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳ ನೆರವಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀಕೆ ಭಕ್ತಾದಿಗಳ ತನುಮನ ಧನ ಸಹಾಯದಿಂದ ಇಷ್ಟೆಲ್ಲ ನಡ್ಕೊಬರ್ತಾಯಿದೆ. ಎಷ್ಟು ಜನ ಬರೋ ನಿರೀಕ್ಷೆ ಇದೆ ನಾಳೆ? ಸರ್ ನಿರಂತರವಾಗಿ ಜನ ಬಂದು ಹೋಗ್ತಾ ಇರ್ತಾರೆ. ಕಮ್ಮಿ ಅಂದರೆ 2-3 ಸಾವಿರ ಜನದ ಮೇಲೆ ಬಂದು ಹೋಗ್ತಾರೆ ಸರ್. ಪ್ರಸಾದ ವಿನಿಯೋಗ ಇರ್ತದೆ. ಮತ್ತು ಇದು ಒಂದು ಬಾತು ಮತ್ತು ಒಂದು ಪೊಂಗಲ್ ನಡೆಯುತ್ತೆ, ಮತ್ತು ಪಂಚಾಮೃತ ಈ ಥರದ್ದೆಲ್ಲ ಇರ್ತದೆ. ಮತ್ತು ಭಕ್ತಾದಿಗಳು ಕೆಲವರು ಅವರೇ ಮಾಡ್ಕೊಂಡು ಬರ್ತಾರೆ, ಅದನ್ನು ಹಂಚ್ತಾರೆ. ಹಾಗೆ ಈ ರೀತಿಯಾಗಿ ನಿರಂತರವಾಗಿ ಎಲ್ಲ ನಡ್ಕೊಂಡು ಹೋಗ್ತಾರೆ. ಯಾರ್ಯಾರು ಕಾರ್ಯಕ್ರಮ ಭಾಗವಹಿಸೋ ನಿರೀಕ್ಷೆ ಇದೆ ಸರ್? ಶಾಸಕರು ಮತ್ತು MP, ಲೋಕಲ್ಲು ಶಾಸಕರು GT ದೇವೇಗೌಡರು, ಮತ್ತು ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು, ಮತ್ತು ಮೇಘಾಲಯ ರಾಜ್ಯಪಾಲರಾದ CH ವಿಜಯಶಂಕರ್ ಅವರು ಬರ್ತಾಯಿದ್ದಾರೆ. ಮತ್ತು ಹಾಗೆ ಇಲ್ಲಿ ಸಂಬಂಧಪಟ್ಟ ಲೋಕಲ್ ಲೀಡರ್ಗಳೆಲ್ಲ, ಎಲ್ಲ ಪಕ್ಷದ ಲೀಡರ್ಗಳು ಎಲ್ಲರೂ ಬರ್ತಾರೆ. ಪೂರ್ವ ಸಿದ್ಧತೆಗಳಲ್ಲಿ ಯಾವ ರೀತಿ ಆಗ್ತಾಯಿದೆ? ಪೂರ್ವ ಸಿದ್ಧತೆಗಳೆಲ್ಲ ಆಗಿದೆ ಸರ್. ಈಗ ಎಲ್ಲ ಬಂಟಿಂಗ್ಸು, ಲೈಟಿಂಗ್ಸು, ಮತ್ತು ಇಲ್ಲಿ ಸ್ವಚ್ಛತೆ, ಮತ್ತು ಹೂವಿನಿಂದ ಅಲಂಕಾರಗಳು, ಹೂವೆಲ್ಲ ನಾವು ಬೆಂಗಳೂರಿಂದ ತರಿಸಿದ್ದೀವಿ. ಅದನ್ನೆಲ್ಲ ಅಲಂಕಾರ ಮಾಡಿ ಒಂದು ಪೂಜಾ ಕಾರ್ಯ ನೆರವೇರುತ್ತೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು